ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಎಲ್ಲ ಐಟಮ್ಸ್ ಬಂದಿದೆ, ಮಾಡೋಣ ಬನ್ನಿ. ಫಸ್ಟಿಗೆ ಸ್ಟವ್ ಹಚ್ಕೊಂಡು ನೆಕ್ಸ್ಟಿಗೆ ಪ್ಯಾನ್ ತೊಗೊಂಡು ಪ್ಯಾನ್ನ ಕಾಯಿಸಿ ನೆಕ್ಸ್ಟಿಗೆ ಅದಕ್ಕೆ ನಾನು ಸ್ವಸ್ತಿಕ್ ತುಪ್ಪ ಯೂಸ್ ಮಾಡ್ತಾ ಇರೋದು. ಸೊ 1 ಟೇಬಲ್ ಸ್ಪೂನ್ ಆಫ್ ಸ್ವಸ್ತಿಕ್ ತುಪ್ಪನ ಪ್ಯಾನಿಗೆ ಹಾಕಿ ಅದು ಮೆಲ್ಟ್ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಮೆಲ್ಟ್ ಆದಮೇಲೆ ನಾನು ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ. ಸೊ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ನು ತುಪ್ಪದಲ್ಲಿ ಉರಿಬೇಕು. ಇನ್ನೊಂದು ಸ್ವಲ್ಪ ತುಪ್ಪ ಬೇಕನ್ನೋರು ಆ್ಯಡ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಸಾಕು ತುಪ್ಪ, ಸೊ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕ್ಯಾಶ್ಯೂ ಬಾದಾಮ್ ಎರಡೂ ಇದೆ. ನೆಕ್ಸ್ಟಿಗೆ ನಾನು ದ್ರಾಕ್ಷಿನೂ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ಎಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ತೀನಿ. ನೆಕ್ಸ್ಟು ನಾನು ಇದಕ್ಕೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ನು ಇದಕ್ಕೆ ಹಾಕ್ಕೊತೀನಿ. ನಿಮಗೆ ಬೇಕಾದರೆ ಸಪ್ರೇಟಾಗಿ ರೋಸ್ಟ್ ಮಾಡ್ಕೋಬೋದು ಎಲ್ಲನೂ. ನಾನು ಎಲ್ಲನೂ ಒಟ್ಟಿಗೆ ರೋಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಕಮ್ಮಿ ಮಾಡ್ತಾ ಇರೋದ್ರಿಂದ, ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸೊ ನಾನು ಎಲ್ಲನೂ ಒಟ್ಟಿಗೆ ಹಾಕಿ ಕ್ಲೀನಾಗಿ ಲೋ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡ್ಕೊತೀನಿ. ತುಪ್ಪ ಇನ್ನೂ ಜಾಸ್ತಿ ತಿನ್ನೋರು ತುಪ್ಪನ ಇನ್ನೂ ಜಾಸ್ತಿ ಹಾಕೋಬೋದು ಕ್ವಾಂಟಿಟಿ ನೋಡಿಕೊಂಡು. ಬಟ್ ನಾನು ತುಪ್ಪನ ಅಷ್ಟು ಲೈಕ್ ಮಾಡಲ್ಲ, ಸೊ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ರೋಸ್ಟಿಗೆ ಅಷ್ಟೇ. ಸೊ ಕ್ಲೀನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು. ಸೊ ಈಗ ಇದನ್ನು ನಾನು ನೋಡ್ತಾ ಇರ್ಬೋದು, ಇಷ್ಟು ರೋಸ್ಟ್ ಆಗಿದ್ರೆ ಸಾಕು. ಈಗ ಇದನ್ನು ಸಪ್ರೇಟ್ ಬೌಲಿಗೆ ಹಾಕ್ಕೊತೀನಿ. ನೋಡಿ ಈಗ ಹಾಕ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನ್ಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು, ನಂಗೆ ತುಪ್ಪ ಬೇಡ. ಹಾಗೆಯೇ ಸಿಪ್ಪೆ ತೆಗೆದು ನಾನು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಹಾಗೆ ಹುರ್ಕೊಳ್ಳೋಣ. ಇದೂ ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡೇ ಹುರ್ಕೋಬೇಕು. ಇದನ್ನು ತುಪ್ಪ ಹಾಕ್ಕೊಂಡು ಹುರ್ಕೋಬೋದು, ಬಟ್ ನಂಗೆ ಅಷ್ಟು ಇಷ್ಟ ಆಗಲ್ವಲ್ಲ ತುಪ್ಪ, ಸೊ ಅದಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ. ಸಿಪ್ಪೆ ಸಮೇತನೂ ಹುರ್ಕೋಬೋದು. ಈಗ ನಾನು ಇದಕ್ಕೆ ಗಸಗಸೆ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಸ್ವಲ್ಪ 1 ಟೀ ಟೇಬಲ್ ಸ್ಪೂನ್ ಅಷ್ಟು ಸಾಕು ಗಸಗಸೆ. ಸೊ ನಾನು ಅದು ಗಸಗಸೆ ಹಾಕ್ಕೊಂಡು ಇದ್ರ ಜೊತೆಗೇ ಒಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಅದ್ರ ಜೊತೆಗೇ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಕ್ಲೀನಾಗಿ ಈ ಥರ ರೋಸ್ಟ್ ಮಾಡ್ಕೊಂಡು, ತೀರಾ ಕಪ್ಪಗೇನಾಗೋದು ಬೇಡ, ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಬಂದರೆ ಸಾಕು. ಅಷ್ಟು ಈಗ ಆಲ್ರೆಡಿ ನೋಡಿ ಬಂದಿದೆ ಗೋಲ್ಡ್ ಕಲರು, ಸಾಕು ಇಷ್ಟ ಆದರೆ. ಈಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಈಗ ಅದೇ ಪ್ಯಾನ್ಗೆ ನಾನು ಆಲ್ರೆಡಿ ಬೀಜ ತೆಗೆದು ಬಿಡಿಸಿಟ್ಕೊಂಡಿರೋಂಥ ಡೇಟ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೂ ತುಪ್ಪ ಬೇಕಾದರೆ ಹಾಕ್ಕೋಬೋದು, ಬಟ್ ನಾನು ಒಂದಕ್ಕಷ್ಟೇ ತುಪ್ಪ ಹಾಕಿದ್ದೀನಿ, ಇನ್ನು ಯಾವುದಕ್ಕೂ ತುಪ್ಪ ಹಾಕ್ಕೊಂಡಿಲ್ಲ. ಈಗ ಇದನ್ನು ಕ್ಲೀನಾಗಿ ಇದೇ ಥರ ರೋಸ್ಟ್ ಮಾಡ್ಕೊಳ್ಳಿ ಬಿಸಿಲಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ. ಇದನ್ನು ಇದೇ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ ಈ ಥರ ಕ್ಲೀನಾಗಿ ಪ್ರೆಸ್ ಮಾಡಿ ಕ್ಲೀನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅಂದರೆ ಕಟ್ ಮಾಡ್ಕೋಬೋದು, ಬಟ್ ನಂಗೆ ಕಟ್ ಮಾಡಿಕೊಂಡು ಮಾಡ್ಕೋಬೇಕಂತ ಏನು ಅನಿಸ್ಲಿಲ್ಲ. ಅದಕ್ಕೆ ಬೀಜ ತೆಗೆದು 2 ರೋಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಈ ಥರ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರಬೇಕದು. ಈ ಥರ ಆದರೆ ಚೆನ್ನಾಗಿ ಬರುತ್ತೆ, ಕ್ಲೀನಾಗಿ ಡ್ರೈ ಫ್ರೂಟ್ಸ್ಗೂ ಅಂಟ್ಕೊಳ್ಳುತ್ತೆ. ನೋಡಿ ಈ ಥರ ಕ್ಲೀನಾಗಿ ಹಿಂಗೆ ಹಾಕಬೇಕು. ಸೊ ಇದನ್ನು ಕ್ಲೀನಾಗಿ ಮಿಕ್ಸಿನೂ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನಂಗೆ ಮಿಕ್ಸಿ ಮಾಡ್ಕೊಂಡಂಗೆ ಅದು ಬಾಯಿಗೆ ಸಿಗ್ತಾ ಇರಬೇಕು ಫ್ಲೇವರ್ಸ್. ಸೊ ಈಗ ಇದು ಸಾಕು ಆಗಿದೆ. ಈಗ ಇದೇ ಪ್ಯಾನ್ಗೆ ನಾನು ಆಲ್ರೆಡಿ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆ ಬೌಲಲ್ಲಿ ಉಂಡೆ ಮಾಡಿ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಇದಕ್ಕೆ ಹಾಕ್ಕೊಂಡು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ, ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್, ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ನೋಡಿ ಈ ಥರ ಕ್ಲೀನಾಗಿ ಎಲ್ಲನೂ ಡೇಟ್ಸು, ಡ್ರೈ ಫ್ರೂಟ್ಸು,
ಇದು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಆಮೇಲೆ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಬೋದು ನೀವು. ಸೊ ಬಿಸಿ ಇಲ್ಲೇ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಂಡೆ. ನೋಡಿ ಈ ಥರ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಾಗುತ್ತದು. ನನಗೆ ಈ ಥರ ಉಂಡೆ ಕಟ್ಕೊಂಡೆ, ಚೆನ್ನಾಗಾಗಿತ್ತು, ರುಚಿ ಕೂಡ ಚೆನ್ನಾಗಿತ್ತು. ತಿಂದು ನೋಡಿದೆ, ಸೊ ಮನೇಲೂ ಇಷ್ಟಪಟ್ಟರು. ಸೊ ಈ ಥರ ಉಂಡೆ ಕಟ್ಕೊಂಡು ನಾನು ಒಂದು ಬೌಲಿಗೆ ಇಟ್ಕೊತೀನಿ. ನೋಡಿ ಈ ಥರ ಸ್ವಲ್ಪ ಟೈಟಾಗಿ ಚೆನ್ನಾಗಿ ಉಂಡೆನ ನಾದ್ಕೊಂಡು ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬಿಡಿಯಾಗೋಗುತ್ತೆ ಉಂಡೆ. ಸೊ ಈ ಥರ ನೋಡಿ ಈ ಥರ ಕ್ಲೀನಾಗಿ ಉಂಡೆ ಕಟ್ಕೊಂಡು ನೋಡಿ ನಾನು ಒಂದು ಮುಷ್ಟಿಯಷ್ಟು ಉಂಡೆ ಕಟ್ಕೊತಾ ಇದ್ದೀನಿ ಅಷ್ಟೇ, ಚಿಕ್ಕದಾಗೇನೆ, ತೀರಾ ದಪ್ಪ ಕಟ್ಟಿಲ್ಲ, ತೀರಾ ಪುಟಾಣಿಗೂ ಕಟ್ತಾಯಿಲ್ಲ. ಓಕೆ ಅನ್ನೋ ಥರ ಕಟ್ಕೊತೀನಿ. ಸೊ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ನಾವು ರವೆ ಉಂಡೆ ಎಲ್ಲ ಮಾಡಿದ್ರೆ ಬಿಸಿ ಇದ್ದಾಗ ಹೆಂಗೆ ಉಂಡೆ ಕಟ್ಕೊತೀವೋ, ಸೊ ಆ ಥರ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಂಡ್ರೆ ಇದಾಗುತ್ತೆ, ಉಂಡೆ ಹಾಕಿ ಕಟ್ಕೊಳ್ಳುತ್ತೆ. ಆರೋದ್ಮೇಲೆ ಸ್ವಲ್ಪ ಕಷ್ಟ ಕಟ್ಬೋದು, ಬಟ್ ಕಷ್ಟ ಆಗುತ್ತೆ ಸ್ವಲ್ಪ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾರಿಗಾರು ಇಷ್ಟ ಆದರೆ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇನ್ನು